ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಹೇಳ್ತಿದ್ದೀನಿ ಇವತ್ತು BSc ಥರ್ಡ್ ಸಮ್ದು ಘಟಕ 2 ತ್ಯಾಗ. ಇಷ್ಟು ದಿನ ವಿಡಿಯೋ ಮಾಡಿ ಹಾಕೋಕ್ಕಾಗಿರ್ಕಿಲ್ಲ, ಈಗ ತ್ಯಾಗ ಈಗ ಹಾಕ್ತಾ ಇದ್ದೀನಿ. ಘಟಕ 2 ತ್ಯಾಗ. ತ್ಯಾಗ ಶಬ್ದಕ್ಕೆ ಬಿಡುವುದೆಂಬ ಅರ್ಥವಿದೆ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಿಟ್ಟಿದ್ದು ಅಥವಾ ತ್ಯಜಿಸಿದ್ದು, ಅರ್ಪಿಸಿದ್ದೆಂಬ ಮುಂತಾದ ಅರ್ಥಗಳಿವೆ. ನಮ್ಮ ಅಧ್ಯಾತ್ಮಶಾಸ್ತ್ರದಲ್ಲಿ ತ್ಯಾಗವನ್ನು 7 ಪ್ರಕಾರಗಳಲ್ಲಿ ವಿಂಗಡಿಸಿದ್ದಾರೆ. ಆ 7 ತ್ಯಾಗಗಳನ್ನು ಪ್ರಪಂಚದ ಪ್ರತಿಯೊಬ್ಬರೂ ಸಹ ಆಚರಿಸಬಹುದಾಗಿದೆ ಹಾಗೂ ತಮ್ಮ ಅನುಕೂಲ ಮಾನವ ಜೀವನದ ಸರ್ವೋಚ್ಚ ಪ್ರಯೋಜನವಾದ ಮೋಕ್ಷವನ್ನು ಪಡೆಯುವುದಾಗಿದೆ. ಗೀತೆಯ ಸಾರಾಂಶವೇ ತ್ಯಾಗ. 10 ಬಾರಿ ಗೀತಾ ಎನ್ನುತ್ತಿದ್ದರೆ ಅದು ತ್ಯಾಗಿ ಎಂದು ಕೇಳಿಸುತ್ತೆ ಎಂದಿದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸರು. ತ್ಯಾಗ ಎಂಬುದು ಮೌಲ್ಯಗಳ ಎತ್ತಿ ಹಿಡಿಯುತ್ತದೆ. ತ್ಯಾಗ ಲೇಪವಿಲ್ಲದ ವ್ಯಕ್ತಿತ್ವ ಪಶು ಸಮಾನ ಅಂತ ಹೇಳಿದ್ದಾರೆ. ಆದರೆ ಮನುಷ್ಯರಲ್ಲಿ ಬಲವನ್ನು ಶಾರೀರಿಕ ಮಟ್ಟಕ್ಕಿಂತ ಹೃದಯ ಭಾವನೆಗಳ ಎತ್ತರದ ಮೂಲಕ ಅಳೆಯಲಾಗುವುದು. ಹೀಗಾಗಿ ಒಂದು ಪಾರಿವಾಳವನ್ನು ಉಳಿಸಲು ತನ್ನ ಮೈಯನ್ನೇ ತ್ಯಾಗ ಮಾಡಲು ಸಿದ್ಧನಾದ ಶಿಬಿ ಚಕ್ರವರ್ತಿ ನಮಗೆ ಮಾದರಿ. ಸ್ವತಃ ಸಾವಿನ ಅಂಚಿನಲ್ಲಿ ನೀರಿನ ತುತ್ತನ್ನು ಗಾಯಗೊಂಡ ಯೋಧನಿಗೆ ನೀಡಿ ಪ್ರಾಣ ಬಿಡುವ ಸರ್ ಫಿಲಿಪ್ ಸಿಡ್ಮನಿ ನಮಗೆ ಮಾದರಿ. ಕೊಲ್ಲುವವನಿಗಿಂತ ಕಾಯುವನೇ ಹೆಚ್ಚು ಎಂಬ ಬುದ್ಧ ನಮಗೆ ಮಾದರಿ. ಸ್ವಂತಕ್ಕಾಗಲಿ ಜಗತ್ತಿನ ಹಿತಕ್ಕಾಗಲಿ ಸಂಕುಚಿತವನ್ನು ಮೀರಿ ವೈಶಾಲ್ಯದ ನಡುವೆ ಹೆಜ್ಜೆಯೇ ತ್ಯಾಗ. ತನ್ನ ಬಳಿ ಏನಿದೆಯೋ ಅದನ್ನೇ ಸಂತೋಷದಿಂದ ಮತ್ತೊಬ್ಬರ ಹಿತಕ್ಕಾಗಿ ನೀಡಬಲ್ಲವನೇ ತ್ಯಾಗಿ. ಈ ಘಟಕದಲ್ಲಿ ನಮಗೇನಿದೆ ಅಂದರೆ, ಈ ತ್ಯಾಗ ಅನ್ನೋದು ಘಟಕದಲ್ಲಿ ನಮಗೆ 3 ಚಾಪ್ಟರ್ 4 ಚಾಪ್ಟರ್ ಅದಾವು. ಈ ಘಟಕದಲ್ಲಿ ಆಯ್ದುಕೊಂಡಿರುವ ಪಠ್ಯಗಳಲ್ಲಿ ಮೊದಲಿಗೆ ತ್ಯಾಗದ ಮೌಲ್ಯದ ಬಹುದೊಡ್ಡ ಮಾದರಿಯಾಗಿರುವ ತ್ಯಾಗವೀರ ಕರ್ಣನನ್ನು ಕುರಿತು ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಆಯ್ದುಕೊಂಡಿರುವ ಪದ್ಯಗಳು. ತವರಿನ ತ್ಯಾಗವನ್ನು ನೆನಪಿಸುವ ಜಾನಪದ ಸೊಗಡಿನ ಹಲಸಂಗಿ ಗೆಳೆಯರು ಗರ್ತಿ ಹಾಡು ಇದೆ. ಬಳಿಕ ಶತ್ರುಗಳ ಸಮ್ಮುಖದಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ತ್ಯಾಗದ ಮತ್ತೊಂದು ಪ್ರೇರಣೆ ಒನಕೆ ಓಬವ್ವರ ಜೀವನ ಚರಿತ್ರೆ ಇದೆ. ನಲ್ಲಿಕಟ್ಟಿ ಸಿದ್ದೇಶ್ ಅವರು ಹೇಳಿದ್ದಾರೆ. ತ್ಯಾಗಮೂರ್ತಿ ಹರ್ಡೇಕರ್ ಮಂಜಪ್ಪ ಅವರ ವ್ಯಕ್ತಿತ್ವ ಚಿತ್ರವನ್ನು ಮಲ್ಲಿಕಾರ್ಜುನ್ ಮೈತ್ರಿ ಅವರು ರಚಿಸಿದ್ದಾರೆ. ಈ ಘಟಕದಲ್ಲಿ ಆಯ್ದುಕೊಂಡಿರುವ ಪಠ್ಯಗಳು ಪ್ರೇರಣಾದಾಯಕವಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಉನ್ನತ ಮೌಲ್ಯವನ್ನು ರೂಢಿಸಲು ಸಹಕಾರಿ ಆಗಿವೆ ಎಂಬ ಆಶಯವಾಗಿದೆ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.